ಇನ್ಸ್ಪೆಕ್ಟರ್ ಝೆಂಡೆ ಡೈರೆಕ್ಟ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಇನ್ವೆಸ್ಟಿಗೇಟಿವ್ ಕಾಮಿಡಿ ಥ್ರಿಲ್ಲರ್ ಅನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಟೈಮ್ ಪಾಸ್ಗೋಸ್ಕರ ಒಂದ್ಸಲ ನೋಡಬಹುದು ಅಂತ ಹೇಳ್ತೀನಿ. ಈ ಸಿನಿಮಾನ ಬಹುತೇಕ ಮರಾಠಿ ಮೂಲದವರೇ ಮಾಡಿರ್ತಾರೆ. ಆದಿಪುರುಷ್ ಮೂವಿನ ಡೈರೆಕ್ಟ್ ಮಾಡಿದಂತ ಓಂ ರಾವತ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರ್ತಾರೆ. ನಟೋರಿಯಸ್ ಕಿಲ್ಲರ್ ಅಂತಾನೆ ಫೇಮಸ್ ಆಗಿದ್ದಂತ ಚಾರ್ಲ್ಸ್ ಶೋಭರಾಜ್ ಅವರ ಕುರಿತಾದ ಸಿನಿಮಾ ಇದಾಗಿರುತ್ತೆ. ಈ ತರದ ಸೀರಿಯಸ್ ಕಿಲ್ಲರ್ ಕುರಿತಾದ ಸಿನಿಮಾ ಇದಾಗಿದ್ರು ಕೂಡ ನಿರ್ದೇಶಕರು ಯಾಕೋ ಇದನ್ನ ಕಾಮಿಕ್ ರೂಪದಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಹೋಗ್ಲಿ ಅದೇನಾದ್ರೂ ನಮ್ಮನ್ನ ಸಿಕ್ಕಾಪಟ್ಟೆ ನಗ್ಸುತ್ತಾ ಅಂದ್ರೆ ಖಂಡಿತ ಇಲ್ಲ. ಅಟ್ಲೀಸ್ಟ್ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಆದ್ರೂ ಚೆನ್ನಾಗಿದೆ ಅಂದ್ರೆ ಅದು ಕೂಡ ಇಲ್ಲ. ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾದ ಕಥೆ 1986 ಅಲ್ಲಿ ನಡೆಯುತ್ತೆ. ಸುಮಾರು 35 ಕೊಲೆಗಳನ್ನ ಮಾಡಿರುವಂತ ಚಾರ್ಲ್ ಬೋಜರಾಜ್ ತಿಹಾರ್ ಜೈಲಿಂದ ತಪ್ಪಿಸ್ಕೊಳ್ತಾನೆ. ಇವನನ್ನ ಹಿಡಿಯೋದಕ್ಕೆ ಈ ಹಿಂದೆ ಇವನನ್ನ ಫಸ್ಟ್ ಟೈಮ್ ಹಿಡಿದಿದ್ದಂತ ಇನ್ಸ್ಪೆಕ್ಟರ್ ಝೆಂಡೆ ಅಂಡ್ ಟೀಮ್ ನ ನೇಮಕ ಮಾಡ್ತಾರೆ. ಝೆಂಡೆ ಇವನನ್ನ ಮತ್ತೆ ಹಿಡಿದ್ನಾ ಇಲ್ವಾ, ಹಾಗೂ ಈ ಮಧ್ಯೆ ಇಲ್ಲಿ ಉಂಟಾದಂತ ಫನ್ನೇ ಈ ಸಿನಿಮಾದ ಸ್ಟೋರಿ. ನಿರ್ದೇಶಕರು 80s ನ ಮುಂಬೈ ಹಾಗೂ ಗೋವಾನ ಮತ್ತೆ ರೀಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಲ್ಲಿ ಬಂದಂತ ಫ್ಯಾಮಿಲಿ ಡ್ರಾಮಾ ಚೆನ್ನಾಗಿ ಅನಿಸ್ತು. ಇನ್ವೆಸ್ಟಿಗೇಷನ್ ಪ್ರೋಸೆಸ್ ನ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬರ್ಕೋಬಹುದಾಗಿತ್ತು. ಈಗಾಗಲೇ ಸಾಕಷ್ಟು ಮರಾಠಿ ಹಾಗೂ ಹಿಂದಿ ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವಂತ ಚಿನ್ಮಯ್ ಮಂಡ್ಲೇಕರ್ ಅವರ ಅನುಭವ ಇಲ್ಲಿ ಕಾಣುತ್ತೆ. ಆದ್ರೆ ಒಂದೊಳ್ಳೆ ಸಬ್ಜೆಕ್ಟ್ ಅನ್ನ ಇವರು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ವೆರಿ ಗುಡ್. ಸಿನಿಮಾಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. BGM ನ 80s ಸ್ಟೈಲ್ ಅಲ್ಲೇ ಕೊಟ್ಟಿದ್ದಾರೆ, ಅದು ಇಷ್ಟ ಆಗುತ್ತೆ ಕೂಡ. ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಸ್ಪೆಷಲಿ 80s ನ ಗೋವಾದ ಲೊಕೇಶನ್ಸ್ ಅನ್ನ ತುಂಬಾ ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಇನ್ಸ್ಪೆಕ್ಟರ್ ಝೆಂಡೆ ಅಂತ ಪಾತ್ರಗಳಿಗೆ ಮನೋಜ್ ಬಾಜ್ಪೇಯಿ ಅವರು ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ. ಈ ಸಿನಿಮಾದಲ್ಲಿನ ಇವರ ಪಾತ್ರ ಆಲ್ಮೋಸ್ಟ್ ಫ್ಯಾಮಿಲಿ ಮ್ಯಾನ್ ಸೀರೀಸ್ ನ ತರಾನೇ ಇರುತ್ತೆ. DGP ಪುರಂದರೆ ಪಾತ್ರದಲ್ಲಿ ಸಚಿನ್ ಕೇಡೇಕರ್ ಅವರು ಸೆಟಲ್ಡ್ ಆಕ್ಟಿಂಗ್ ಕೊಟ್ಟಿದ್ದಾರೆ. ಕುಬೇರ ಸಿನಿಮಾದ ಮೂಲಕ ಸೌತ್ ಇಂಡಿಯಾಗೆ ಪರಿಚಯವಾಗಿದ್ದಂತ ಜಿಮ್ ಸರ್ಬರ್ ಅವರು ಚಾರ್ಲ್ ಬೋಜರಾಜ್ ಪಾತ್ರದಲ್ಲಿ ಪರ್ಫೆಕ್ಟ್ ಆಗಿ ನಟಿಸಿದ್ದಾರೆ. ಝೆಂಡೆ ಟೀಮ್ ಅಲ್ಲಿ ಇದ್ದಂತ ಪೊಲೀಸ್ ಆಫೀಸರ್ಸ್ ನಮ್ಮನ್ನ ಅಲ್ಲಲ್ಲಿ ನಗಿಸ್ತಾರೆ. ಮೂವಿಲಿ ಕೆಲ ಹಿಂಸಾತ್ಮಕ ದೃಶ್ಯಗಳು ಹಾಗೂ ಸಣ್ಣ ಪುಟ್ಟ ಅಡಲ್ಟ್ ಕಂಟೆಂಟ್ ಇದ್ದು ಅದನ್ನ ಹೊರತುಪಡಿಸಿದ್ರೆ ನೀವು ಈ ಸಿನಿಮಾನ ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ನೈಜ ಘಟನೆಗಳನ್ನ ಆಧರಿಸಿದಂತ ಕ್ರೈಮ್ ಥ್ರಿಲ್ಲರ್ ಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಇನ್ಸ್ಪೆಕ್ಟರ್ ಝೆಂಡೆ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.